ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇರ್ಫಾನ್ ಅವ್ರ ಮೇಲಿರುವ ಆರೋಪವೆಂದರೆ ಇವರು ಯಾವಾಗಲೂ ಪ್ರೆಷರ್ನಲ್ಲಿ ಇರುತ್ತಾರೆ ಎಂಬುದು. ಇರ್ಫಾನ್, ನಿಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ ನೀವು ಯಾವಾಗ್ಲೂ ಟೆನ್ಷನ್ ನಲ್ಲೇ ಇರ್ತೀರಾ, ಯಾವಾಗ್ಲೂ ಯೋಚಿಸ್ತಾನೆ ಇರ್ತೀರಾ. ಅಂದ್ರೆ ಮೋಸ್ಟ್ಲಿ ನನ್ನ ಮುಖ ಹಂಗಿದೆ ಅನ್ಸುತ್ತೆ ಸರ್, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ. ಆದ್ರೆ ನಾನು ನಿಮ್ಮ ವೈಫ್ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ಅವ್ರು ಹೇಳ್ತಾ ಇರ್ತಾರೆ ನೀವು ಯಾವಾಗ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಟೆನ್ಸ್ ಆಗಿರ್ತೀರಾ, ಮತ್ತೆ ಯಾವಾಗ್ಲೂ ತಲೆ ಕೆಡಿಸ್ಕೊಂಡಿರ್ತಾರೆ, ಮತ್ತೆ ಮೆಗ್ಲೋಮೇನಿಯಲ್ ತರ ಆಡ್ತಿರ್ತಾರೆ ಅಂತ. ಅದೊಂದು ಫೇಸ್ ಸರ್. ಅಂದ್ರೆ ನಾನು NSD ಇಂದ ಆಚೆ ಬಂದಾಗ ನಾನು ಅವಾಗ ಆ ಕ್ರಾಫ್ಟ್ ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೆ. ಅಂದ್ರೆ ಅವಾಗ ಆ ಪ್ರೆಷರ್ ಇರ್ತಾ ಇತ್ತು. ಅಂದ್ರೆ ನನಗೇನ್ ಅನ್ಸಿತ್ತು ಅಂದ್ರೆ ಈ NSD ನನಗೆಲ್ಲ ಕಲ್ಸ್ಬಿಡುತ್ತೆ ಅಂತ. ಅದ್ರಲ್ಲಿ ವಿಷಯ ಏನು ಅಂದ್ರೆ ಅಲ್ಲಿ ನಾವು ಸ್ವಂತ ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ ಕಲಿಬೇಕು. ಮತ್ತೆ ಇದೊಂದು ದೊಡ್ಡ ಪ್ರಾಸೆಸ್ ಅಂತ. ಅಂದ್ರೆ ಇದು ಒಂದು ಯಾವ್ದೋ ಇನ್ಸ್ಟಿಟ್ಯೂಟ್ ಸೇರ್ಬಿಟ್ಟು ನೀವು ಇಂಜಿನಿಯರಿಂಗ್ ಕಲ್ತಂಗಲ್ಲ, ಇದೊಂದು ಪ್ರಾಸೆಸ್. ಡಾನ್ಸ್ ನಿಧಾನಕ್ಕೆ ಬರುತ್ತೆ, ನಿಮಗೆ ಹಾಡು ನಿಧಾನಕ್ಕೆ ಬರುತ್ತೆ. ಸೊ ನಾನ್ ಆಕ್ಟರ್ ಅಂತೂ ಆಗಿರ್ಲಿಲ್ಲ, ನಾನು ಕಲೀಲೇಬೇಕಾಗಿತ್ತು ಆಕ್ಟಿಂಗ್. ಸೊ ನನಗೆ ಪ್ರೆಷರ್ ಏನಿತ್ತು ಅಂದ್ರೆ ನಾನು ಒಂದ್ ವೇಳೆ ಇಲ್ಲಿ ಬಂದು ಆಕ್ಟಿಂಗ್ ಕಲೀಲಿಲ್ಲ ಅಂದ್ರೆ ನಾನು ಇಲ್ಲಿ ಯಾಕೆ ಬಂದೆ ಅಂತ. ಸೊ ಅದೊಂದು ಪ್ರೆಷರ್ ಇತ್ತು ಅವಾಗ, ಈಗಿಲ್ಲ ಸರ್. ಇದಕ್ಕೆ ಕಾರಣ ಏನಿರ್ಬೋದು? ನಿಮ್ಮ ಹೆಸರು ಸಾಹೇಬ್ ಜಾದೆ ಇರ್ಫಾನ್ ಅಲಿ ಖಾನ್. ಹೌದು ಸರ್. ನೀವದನ್ನ ಕತ್ತರಿಸಿ ಚಿಕ್ಕದ್ ಮಾಡ್ಬಿಟ್ರಿ ಇರ್ಫಾನ್ ಖಾನ್. ಹೌದು. ಮತ್ತೆ ದೊಡ್ಡವರಾದ ನಂತರ ಇನ್ನೂ ಚಿಕ್ಕದ್ ಮಾಡ್ಬಿಟ್ರಿ ಇರ್ಫಾನ್. ಇನ್ನೂ ಬೆಳೆದ್ಬಿಟ್ಟೆ ಅಂದ್ರೆ ಇರ್ಫಾನ್ ಕಟ್ ಮಾಡ್ಬಿಡ್ತೀನಿ. ಆದ್ರೆ ಇದಕ್ಕೆ ಕಾರಣ ಇದಲ್ಲ ಅಲ್ವಾ? ನನ್ನ ಹೆಸರು ಖಾನ್ ಆಗಿರೋದ್ರಿಂದ ಅಮೆರಿಕದ ಏರ್ಪೋರ್ಟ್ಗಳಲ್ಲಿ ನಿಮ್ಮ ಬಟ್ಟೆನೂ ಕೂಡ ಬಿಚ್ಚಿಸ್ತಾರೆ. ಸೊ ಪಾಸ್ಪೋರ್ಟ್ ಅದೊಂದು ತೊಂದರೆ ಇದೆ ಸರ್. ಅಂದ್ರೆ ಪ್ರಾಬ್ಲಮ್ ಇದೆ ಅಲ್ವಾ ಸರ್? ಅಂದ್ರೆ ಪಾಸ್ಪೋರ್ಟ್ ಅಲ್ಲಿ ನೀವು ಸರ್ನೇಮ್ ಬರೀಲೇಬೇಕು. ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಹೇಗಿದೆ ಅಂದ್ರೆ ನೀವು ಕಂಪಲ್ಸರಿ ನಿಮ್ಮ ಜಾತಿ ಹೇಳಲೇಬೇಕು. ನನ್ನ ದೃಷ್ಟಿಯಲ್ಲಿ ಜಾತಿ ಧರ್ಮ ಅನ್ನೋದು ತುಂಬಾ ಪ್ರೈವೇಟ್ ವಿಷಯ. ಅದು ನಿಮ್ಮ ಮತ್ತೆ ನೀವು ನಂಬ ಭಗವಂತನ ಮಧ್ಯೆ ಪ್ರೈವೇಟ್ ರಿಲೇಶನ್ಶಿಪ್, ಅದು ಬಹಳ ಪ್ರೈವೇಟ್. ಅದನ್ನ ಯಾವುದೇ ಒಂದು ಫಾರ್ಮ್ ಅಲ್ಲಿ ನಾವು ಯಾಕೆ ಬರಿಬೇಕು? ಈ ಜಗತ್ತಿಗೆ ನಂದಿ ಪ್ರಶ್ನೆ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ಹೆಸರು ಖಾನ್ ಆಗಿರೋದ್ರಿಂದ ಅಮೆರಿಕದ ಏರ್ಪೋರ್ಟ್ ನಲ್ಲಿ ಯಾವತ್ತಾದ್ರೂ? ಖಂಡಿತ. ಏರ್ಪೋರ್ಟ್ ಅಲ್ಲಿ ಒಂದ್ಸಲ ಅಲ್ಲ, ತುಂಬಾ ಸಲ ನಿಲ್ಸಿದ್ರು ನನ್ನ. ಅಂಡ್ ನನಗೆ ತುಂಬಾ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಆಯ್ತು. ನಾನು ಎಷ್ಟೋ ಸಲ ಅವ್ರಿಗೇನೋ ಅಂದು ಬಿಟ್ಟೆ ನನ್ನ ನಿಲ್ಸಿದ ಪೊಲೀಸರಿಗೆ. ಸೊ ನಾನೇನಂದೆ ಅಂದ್ರೆ, ಇಫ್ ಯು ಡೋಂಟ್ ವಾಂಟ್ ಟು ಗಿವ್ ಮೀ ಅ ವೀಸಾ ದೆನ್ ವೈ ಡು ಯು ಇಶ್ಯೂ ಎ ವೀಸಾ ಟು ಮೀ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಇಟ್. ಸೊ ಅವ್ರಿಗೆ ಒಂಥರ ವಿಚಿತ್ರ ರಿಯಾಕ್ಟ್ ಮಾಡಿದ್ರು. ಆರ್ ಯು ಥ್ರೆಟನಿಂಗ್ ಮೀ ಅಂತ. ನಾನು ಅಂದೆ, ಇಲ್ಲಪ್ಪ ನಿಮ್ನ ಹೆದರ್ಸ್ತಾ ಇಲ್ಲ, ನಾನು ಸುಮ್ಮನೆ ಒಂದು ಸಿಂಪಲ್ ಕ್ವಶನ್ ಕೇಳಿದೆ ಅಂತ. ಸೊ ಅವ್ರದ್ದೊಂದು ವಿಚಿತ್ರ ಪದ್ಧತಿ ಏನಂದ್ರೆ, ನೀವು ಇಮಿಗ್ರೇಷನ್ ಕ್ರಾಸ್ ಮಾಡುವಾಗ ಅವರು ಸಡನ್ ಆಗಿ ನಿಮ್ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ಪ್ಲೀಸ್ ವೇಟ್, ಎದ್ದೇಳ್ತಾರೆ, ಪಾಸ್ಪೋರ್ಟ್ ಮುಚ್ತಾರೆ. ಒಂದಿಬ್ರು ಪೊಲೀಸರು ಬರ್ತಾರೆ, ದೊಡ್ಡ ಗನ್ ಹಿಡ್ಕೊಂಡಿರ್ತಾರೆ, ಇಲ್ಲಿ 2 ಗನ್ ಇರುತ್ತೆ. ಆಮೇಲೆ ನಿಮ್ನ ಕರ್ಕೊಂಡೋಗಿ ಅಲ್ಲಿ ಸೈಡ್ಗೆ ಕೂರಿಸ್ಬಿಡ್ತಾರೆ. ನೀವು ಮಾತಾಡಕ್ಕಾಗಲ್ಲ, ಫೋನ್ ಮಾಡಕ್ಕಾಗಲ್ಲ, ನೀವು ಫೋನ್ ಮುಟ್ಟಕ್ಕಾಗಲ್ಲ, ನಿಮ್ನ ಪಿಕ್ ಮಾಡ್ಕೊಳಕ್ಕೆ ಯಾವ ಗಾಡಿ ಬಂದಿದೆ ಅವ್ರಿಗೂ ಏನು ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಕೂತ್ಕೋಬೇಕಲ್ಲಿ. ಜಸ್ಟ್ ಸಿಟ್. ಅರೆ ಏನಾಯ್ತು? ಜಸ್ಟ್ ಸಿಟ್. ಫೋನ್ ನೋ. ಸೊ ಅವಾಗ ಏನ್ ಅನ್ಸುತ್ತೆ ಅಂದ್ರೆ, ಏನ್ ಮಾಡಿದೆ ನಾನು? ಒಂದು ಹ್ಯೂಮಿಲಿಯೇಷನ್ ಅನ್ಸ್ಬಿಡುತ್ತೆ ಸರ್ ಅಲ್ಲಿ. ಸೊ ಅದು ಏನೋ ಇದೆ ಸರ್, ನನ್ನ ಹೆಸರು ಇನ್ನೊಬ್ರ ಹೆಸರು ಏನೋ ಸೇಮ್ ಇರಬೇಕು, ಅದು ರೀಸನ್ ಹೇಳಲ್ಲ ಅವರು. ಎಲ್ಲ ಕ್ಲಿಯರ್ ಆಗಿ ಮುಗಿದ್ಮೇಲೆ ಅವಾಗ ನಾವು ಏನಾಯ್ತು ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ ಪ್ಲೀಸ್ ಗೋ. ನೀವು ಯಾವತ್ತಿಂದ ನಿಮ್ಮ ಹೆಸರಲ್ಲಿ ಖಾನ್ ಅನ್ನ ತೆಗ್ಸಿದ್ರಲ್ಲ, ಅವತ್ತಿಂದ ದಾರಿ ಸುಗಮ ಆಯ್ತು ಅನ್ಸುತ್ತೆ? ಏನೂ ಈಸಿ ಆಗಿಲ್ಲ ಸರ್. ಅಲ್ಲಿ ಪಾಸ್ಪೋರ್ಟ್ ಅಲ್ಲಿ ಬರ್ದಿದೆಯಲ್ಲ ಖಾನ್ ಅಂತ. ಸೊ ಅದರಿಂದ ಬಿಡುಗಡೆ ಇಲ್ಲ ನಮಗೆ. ಸೊ ನಾನು ಅದಕ್ಕೆ ಈಗ ಹೋಗೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, ಯಾವ ಪ್ರೊಡಕ್ಷನ್ಗೆ ಹೋಗ್ತಾ ಇರ್ತೀನಿ ಅವ್ರಿಗೆ ಹೇಳ್ಬಿಡ್ತೀನಿ, ನಾನು ಏರ್ಪೋರ್ಟ್ ಅಲ್ಲಿ ಕೂತ್ಕೊಳ್ಳಲ್ಲ ಅಂತ. ಅವ್ರು ಒಂದ್ ವೇಳೆ ನನ್ನ ಸ್ಟಾಪ್ ಮಾಡಿದ್ರೆ ನಾನು ವಾಪಸ್ ಬಂದ್ಬಿಡ್ತೀನಿ ಇನ್ನೊಂದು ಟಿಕೆಟ್ ತಗೊಂಡು. ಸೊ ಅದಕ್ಕೆ ಅವ್ರು ಮೊದಲೇ ಅಲ್ಲಿ ಇಮಿಗ್ರೇಷನ್ ಅಲ್ಲಿ ಹೇಳಿ, ಕೆಲವಷ್ಟು ಹಾಲಿವುಡ್ ಸಿನಿಮಾದಲ್ಲೂ ಮಾಡಿರೋದ್ರಿಂದ ನಿಮ್ಮ ಪರಿಚಯ ಇರ್ಬೋದು. ಆದ್ರೆ ಅಲ್ಲಿ ಸಿಸ್ಟಮ್ ತುಂಬಾ ಸಿಸ್ಟಮ್ ಸ್ಟ್ರಿಕ್ಟ್ ಇದೆ ಸರ್. ಅವ್ರಿಗೆ ಅನ್ಸುತ್ತೆ ಸಿನಿಮಾಗಳು ಮಾಡಿರ್ಬೋದು ಇವನು ಅಂತ, ಆದ್ರೆ ಆ ಸಿನಿಮಾಗಳು ಮಾಡ್ತಾನೂ ಏನೋ ಮಾಡ್ತಿರ್ಬೋದು ಅಂತಾರೆ. ಆದ್ರೂ ಅವ್ರು ಒಪ್ಪಲ್ಲ. ಅವ್ರು ನಂಬ್ತಾರೆ ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ಮಾಡಿದಾನೆ, ಸೀನ್, ಬಟ್ ಸ್ಟಿಲ್. ಸಲಾಂ ಮುಂಬೈಯಿಂದ ಸ್ಪೈಡರ್ ಮ್ಯಾನ್ ವರ್ಗೂ ತುಂಬಾ ಒಳ್ಳೆ ಅಚೀವ್ಮೆಂಟ್ ಜರ್ನಿ ಆಗಿದೆ ನಿಮ್ದು. ಇದೆಲ್ಲದ್ರಲ್ಲಿ ಒಂದ್ ವಸ್ತು ನಿಮ್ ಜೊತೆಗಿದೆ ಯಾವಾಗ್ಲೂ ಕೂಡ, ಅದು ನಿಮ್ಮ ಕಣ್ಣು. ನಿಮ್ಮಲ್ಲಿ ಅರ್ಧ ಆಕ್ಟಿಂಗ್ ನ ನಿಮ್ ಕಣ್ಗಳೇ ಮಾಡ್ಬಿಡ್ತವೆ. ಅದೇ ನಿಮ್ಮ USP ಆಗಿದೆ. ನೀವು ಪ್ರತಿಯೊಂದು ಮೂವಿನಲ್ಲೂ ಆ ನಿಮ್ಮ ಕಣ್ಗಳನ್ನ ಯೂಸ್ ಮಾಡ್ಕೋತೀರಾ. ತುಂಬಾ ಧನ್ಯವಾದ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ನೋಡಿ, ಇದರಲ್ಲಿ ನನ್ನ ಯೋಗದಾನ ಏನೂ ಇಲ್ಲ, ಇದು ಭಗವಂತ ಕೊಟ್ಟಿರೋದು ಹಂಗೆ ಇದಾವೆ. ಸೊ ಆದ್ರೆ ವಿಷಯ ಏನು ಅಂದ್ರೆ, ಕಣ್ಣಿನ ವಿಷಯ ಏನು ಅಂದ್ರೆ, ನಾವು ಏನ್ ಮಾಡ್ತಿರ್ತೀವೋ, ಒಳಗಡೆ ಏನ್ ಫೀಲ್ ಆಗ್ತಿರ್ತೀವೋ, ಸೊ ಎಲ್ಲೋ ಒಂದ್ ಕಡೆ ಅದರ ಇಂಪ್ರೆಷನ್ ಕಣ್ಣಲ್ಲಿ ಬರುತ್ತೆ. ಸೊ ಮೇ ಬಿ ನನಗೆ ಎಷ್ಟು ಕಂಪ್ಲೇಂಟ್ಸ್ ಇದೆ ಲೈಫ್ ಮೇಲೆ, ಎಷ್ಟು ಆಸೆಗಳಿದೆ, ಎಷ್ಟು ಆಕಾಂಕ್ಷೆಗಳಿದೆ, ಅದೆಲ್ಲ ಕಣ್ಣಲ್ಲಿ ಕಾಣ್ತವೇನೋ. ಸೊ ನಾನು ಡೆಲಿಬ್ರೇಟ್ಲಿ ಯೂಸ್ ಮಾಡಲ್ಲ.
ಅಂದ್ರೆ ನಾನು ಈ ರೀತಿ ಫೀಲ್ ಆದ್ರೆ ಕಣ್ಣಲ್ಲಿ ಇದು ಕಾಣುತ್ತೆ ಅಂತ ನಾನು ಅದನ್ನ ಯಾವತ್ತೂ ಮಾಡಿಲ್ಲ. ಯೂಸ್ ಮಾಡೇ ಇಲ್ವಾ ಹಾಗಾದ್ರೆ? ಇಲ್ಲ, ಯಾವತ್ತೂ ಯೂಸ್ ಮಾಡಿಲ್ಲ ನಾನು ಬಟ್ ಇಟ್ ಈಸ್ ಇಂಪ್ಯಾಕ್ಟ್ಫುಲ್ ಸರ್. ಇದು ಅದ್ಭುತ. ನನ್ನ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ನಿಮ್ಮ ಫ್ರೆಂಡ್ ಪಿಗ್ಮ್ಯಾನ್ ಶೋ ಅವರ ಸಂದರ್ಶನ ನೋಡಿದ್ದೆ. ಅವ್ರು ಹೇಳ್ತಾರೆ ನಿಮ್ಮ ಸೆಕ್ಷುವಲ್ ಅಪೀಲ್ ಏನಿದೆಯಲ್ಲ ಅದು ಬರೀ ಇಂಟೆಲೆಕ್ಚುಯಲ್ ಮಹಿಳೆಯರಿಗೆ ಮಾತ್ರ ತಲುಪುತ್ತೆ. ಅಂದ್ರೆ ಅವನು ಹೇಳೋ ಅರ್ಥ ಏನು ಅಂದ್ರೆ ಬೇರೆಯವ್ರಿಗೆ ಮಾಡಕ್ ಆಗ್ತಿಲ್ಲ ಅಂತ. ಅದು ಅವರ ದೊಡ್ಡ ಗುಣ. ಮತ್ತೆ ನೋಡಿ, ನೋಡಿ ಬೇರೆಯವರು ವೆಯ್ಟ್ ಮಾಡ್ಬೇಕು. ಅಂದ್ರೆ ನನ್ನ ಆಸೆ ಏನು ಅಂದ್ರೆ ಬೇರೆಯವರು ಮಾಡ್ಬೇಕು ಅಂತ. ಯಾಕಂದ್ರೆ ನನಗೆ ತುಂಬಾ ಮುಖ್ಯ ಆಗುತ್ತೆ ಸರ್, ಹೆಣ್ಮಕ್ಳು ನನ್ನ ಯಾವ ರೀತಿ ನೋಡ್ತಾರೆ ಅಂತ. ಅಂಡ್ ನನ್ನ ಇಂಪ್ರೆಷನ್ ಅವ್ರ ಮೇಲೆ ಏನಿದೆ ಅನ್ನೋದು, ಅಂಡ್ ಅವ್ರು ನನ್ನ ಇಷ್ಟಪಡ್ತಾರೆ ಅಥವಾ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅಂದ್ರೆ ಅದು ನನಗೆ ನನ್ನ ಜೀವನ ಸಾರ್ಥಕ. ಅದಕ್ಕೂ ಕಣ್ಣುಗಳನ್ನ ಬಳಸ್ತೀರಾ? ಅವಾಗವಾಗ. ಸರ್ 1988ನ ಸಲಾಂ ಬಾಂಬೆಯಿಂದ ಹಿಡಿದು ಸಾಹೇಬ್ ಬೀಬಿ ಗ್ಯಾಂಗ್ಸ್ಟರ್ ರಿಟರ್ನ್ ತನಕ ಸರ್ ನೀವು ಇಷ್ಟು ದೊಡ್ಡ ಜರ್ನಿ ಮಾಡಿದೀರಾ. ಸರ್ ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಅತಿ ಟಫೆಸ್ಟ್ ಮತ್ತೆ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಯಾವುದು? ಎರಡಿದೆ ಆಕ್ಚುಲಿ. ಅಂದ್ರೆ ಲೈಫ್ ಆಫ್ ಪೈ ಪಾತ್ರ ತುಂಬಾ ಚಾಲೆಂಜಿಂಗ್ ಇತ್ತು. ಅದಕ್ಕೆ ತುಂಬಾ ಕಾರಣಗಳಿದ್ವು. ಅದಕ್ಕೋಸ್ಕರ ನಾನು ಎಷ್ಟು ತಯಾರಿ ಮಾಡ್ಕೋಬೇಕಾಗಿತ್ತಲ್ಲ, ಎಷ್ಟು ಡಿಮ್ಯಾಂಡ್ಸ್ ಇಟ್ಟಿದ್ರಲ್ಲ ಅವರು, ಯಾವ ರೀತಿಯ ಒಂದು ಫ್ರೇಮ್ ವರ್ಕ್ ಅಲ್ಲಿ ನಾನು ಕೆಲಸ ಮಾಡ್ಬೇಕಾಗಿತ್ತು. ಮತ್ತೆ ಜೊತೆಗೆ ಇನ್ನೊಬ್ಬ ಆಕ್ಟರ್ ಜೊತೆ ಶೂಟ್ ಆಯ್ತು, ಅದನ್ನೆಲ್ಲ ಪೂರ್ತಿ ಸ್ಕ್ರಾಪ್ ಮಾಡಿದ್ರು. ಮತ್ತೆ ಇನ್ನೊಬ್ಬ ಆಕ್ಟರ್ನ ಕರೆದು ಫುಲ್ ಮತ್ತೆ ರೀಟೇಕ್ ಆಯ್ತು ಅದೆಲ್ಲ. ಸೊ ಎಷ್ಟೊಂದ್ಸಲ ನಾವು ರೀಟೇಕ್ಸ್ ಎಲ್ಲ ರೀಶೂಟ್ ಮಾಡ್ತೀವಿ, ಆದ್ರೆ ಎಮೋಷನಲ್ ಸೀನ್ಸ್ ಏನಿರುತ್ತಲ್ಲ, ಎಷ್ಟು ಎಮೋಷನಲ್ ಅಂದ್ರೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಪೈ ಸಿನಿಮಾದಲ್ಲಿ ಅದು ತುಂಬಾ ಕಷ್ಟ ಆ ಎಮೋಷನ್ಸ್. ಸೊ ಅದೊಂದು ಪಾತ್ರ. ಮತ್ತೆ ಇನ್ನೊಂದಿತ್ತು ಇನ್ ಟ್ರೀಟ್ಮೆಂಟ್ ಅಂತ ಒಂದು ಸೀರೀಸ್ ಇದೆ ಗೇಬ್ರಿಯಲ್ ಬರ್ನ್ ಜೊತೆ, ಇನ್ ಟ್ರೀಟ್ಮೆಂಟ್, ಅದರ 3rd ಸೀಸನ್. ಅದ್ರಲ್ಲಿ ನಂದೊಂದು ಸ್ಟೋರಿ ಇದೆ, ನನ್ನ ಮೇಲೆ ಒಂದು ಪೂರ್ತಿ ಕತೆ ಇದೆ. ಅದು ತುಂಬಾ ಕಷ್ಟ ಇತ್ತು. ನೇಮ್ಸೇಕ್ ಅದನ್ನ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಕಾರಣ ಏನಿರ್ಬೋದು? ನಿಮಗೆ ಹಾಲಿವುಡ್ನಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಸಿಗುತ್ತೆ, ಮತ್ತೆ ಫಿಲ್ಮ್ ರಿಲೀಸ್ ಆದ್ಮೇಲೆ ಅದನ್ನು ಕತ್ತರಿಸಿ ಇನ್ನೂ ಚಿಕ್ಕದ್ ಮಾಡ್ಬಿಡ್ತಾರೆ. ನಿಮ್ಗದು ಇಷ್ಟ ಆಗತ್ತೆ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರ ಕೊಡ್ತಾರೆ, ಅದು ಇಷ್ಟ ಆಗಲ್ಲ. ಹಾಲಿವುಡ್ ಅಲ್ಲಿ ನಾನು ಯಾವ ರೀತಿ, ಅದು ನಾನು ಚಿಕ್ಕ ರೋಲ್ ಅಂತ ಅನ್ನಲ್ಲ. ಸ್ಪೈಡರ್ ಮ್ಯಾನ್ ನೀವು ಬಿಟ್ಬಿಡಿ, ಆ ನೇಮ್ಸೇಕ್ ಅನ್ನೋ ಪಾತ್ರನ ನೀವು ತಗೊಂಡ್ರೆ ನನಗೆ ಗೊತ್ತಿತ್ತು ಅದು ಮೇನ್ ರೋಲ್ ಅಲ್ಲ ಅಂತ. ಆದ್ರೆ ನಾನು ಆ ಸಿನಿಮಾ ನೋಡಿದಾಗ ನನಗನ್ನಿಸ್ತು ಇವಂದೇ ಅಲ್ವಾ ಕತೆ ಅಂತ. ಅವನು ಮೇನ್ ರೋಲ್ ಆಗ್ಬಿಟ್ಟಿದ್ದ. ಲೈಫ್ ಆಫ್ ಪೈ ವಿಷಯ ನಾವು ತಗೊಂಡ್ರೆ ಅಂದ್ರೆ ಚಿಕ್ಕ ಪಾತ್ರ, ಅಂದ್ರೆ ಚಿಕ್ಕದು ಅಂತ ಹೇಳ್ಬೋದು, ಬಟ್ ಅದು ಸೆಂಟ್ರಲ್ ಕ್ಯಾರೆಕ್ಟರ್. ಅಂದ್ರೆ ಇವಾಗ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಎಷ್ಟೊಂದು ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಧಾಮ್ ಧೂಮ್ ಎಲ್ಲ ಆಗುತ್ತೆ, ತುಂಬಾ ಆಕ್ಷನ್ ಇರುತ್ತೆ. ಆದ್ರೆ ಆ ಡೈರೆಕ್ಟರ್ನ ಗಮನ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ಮೇಲೆ ಇತ್ತು ಆ ಕ್ಲೈಮ್ಯಾಕ್ಸ್ ಅಲ್ಲಿ. ಅವ್ನು ನನಗೆ ಏನ್ ಹೇಳ್ಬಿಟ್ಟ ಅಂದ್ರೆ, ಈ ಇಡೀ ಸಿನಿಮಾದ ಶ್ರಮ, ಹಣೆ ಬರ, ಈ 100 ಕೋಟಿಯ ಖರ್ಚು ಎಲ್ಲ ನಿನ್ ಜವಾಬ್ದಾರಿ, ನೀನ್ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಹೋಯ್ತು ಅಂತ. ಸೊ ಇಷ್ಟು ದೊಡ್ಡ ಜವಾಬ್ದಾರಿ ಏನಿದೆ ಅದನ್ನ ನಿಭಾಯಿಸೋದು ನನಗನ್ಸಲ್ಲ ಅದು ಚಿಕ್ಕ ರೋಲ್ ಅಂತ.